ಇಲ್ಲೆಲ್ಲ ಕೂತಿದಾರಲ್ಲ ಅವರೆಲ್ಲ ನಮಗೆ ಸಂಬಂಧಿಕರು. ಸಂತು ಕಡ್ರದ್ ಬಡ್ಸುದು ಹಾಕಿಡ್ ಬನ್ನಿ ನಮ್ಮ ಅಣ್ಣಂದು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಚಾನಲ್. ನಾನು ನಿಮ್ಮ ಚೈತ್ರ. ಹಾಗೆ ಫ್ರೆಂಡ್ಸ್, ಈಗ ರೆಡಿ ಎಲ್ಲ ಆಯಿತು. ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮೂರ ಹುಡುಗಿ ಮಂದಾರ, ಅವಳದು ಇವತ್ತು ಮದುವೆ, ಏಪ್ರಿಲ್ 20ನೇ ತಾರೀಕು. ಸೊ ನಮ್ಮ ಮನೆಗೆಲ್ಲ ಖರೀದಿಕ್ಕೆ ಬಂದಿದ್ಲು ಮದುಮಗಳು ಮತ್ತು ಹುಡುಗಿ ಅಮ್ಮ ಎಲ್ಲ ಬಂದಿದ್ರಲ್ಲ. ಹಾಗೆ ನಾನು ಮತ್ತು ಅಮ್ಮ, ಅಣ್ಣ ಸ್ವಲ್ಪ ಲೇಟಾಗಿ ಬರ್ಬೋದು. ಹಾಗೆ ಅದು ಟೆಂಪೋ ಉಂಟಲ್ಲ, ಅದಕ್ಕೇ ಹೋಗೋದು. ಅಮ್ಮ ಎಲ್ಲ ರೆಡಿಯಾಗಿ ಇಲ್ಲಿ ನಮ್ಮ ಲೇಡೀಸ್ ಗ್ಯಾಂಗ್ ರೆಡಿಯಾಗಿ ನಿಂತಿದೆ, ಅವರೊಟ್ಟಿಗೆ ಹೋಗೋದು. ಹಾಗೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ, ಲೆಟ್ಸ್ ಗೋ. ಫ್ರೆಂಡ್ಸ್, ಇವತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯಿತಾ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್. ನಮ್ಮ ಬಗ್ಗೆ ನಾವೇ ಹೇಳ್ಕೊಡೋದು ನೋಡಿ. ಹೇಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್? ನೀವು ಹೋಗುವ ಈಗ ನಮ್ಮ ಲೇಡೀಸ್ ಗ್ಯಾಂಗ್ ಹತ್ರ. ಇದು ಮದುಮಗಳದ್ದು ಅಲ್ವೇ ನೋಡಿ ಫ್ರೆಂಡ್ಸ್. ಈಗ ಟೆಂಪೋ 2 ಪಾಸ್ ಆಯಿತು. ಈಗ ಲಾಸ್ಟ್ ಟೆಂಪೋ ಇರೋದಕ್ಕೆ ಹೋಗ್ಲಿಕ್ಕೆ ನಿಂತಿದ್ದೀವಿ. ನೋಡಿ, ಆದಿ ಬರ್ತಿದ್ದಾನೆ, ಧನು, ನಾಗವಿನಕ್ಕ, ಅಮ್ಮ, ಅತ್ತಿಗೆ, ಜನನಿ, ಗೀತಕ್ಕ, ವೀಣಕ್ಕ. ಬರೋದಿಲ್ಲ ನಮ್ಮದಿಗೆ ಫ್ರೆಂಡ್ಸ್. ನಾವೆಲ್ಲ ಮದುವೆಗೆ ಹೋಗುವ ವಾಪಸ್ ಬರ್ತಿದ್ರು. ಹಾಯ್ ಧನು. ಹಾಯ್, ಹೌ ಆರ್ ಯು? 2 ಟೆಂಪೋ ಮಿಸ್ ಆಯಿತು ಅಂತಂದರೆ ಫುಲ್ ರಶ್ ಇತ್ತಲ್ಲ. ಲಾಸ್ಟ್ ಟೆಂಪೋ ಸೀಟ್ ಇರ್ತದೆ, ಕೂತ್ಕೊಂಡು ಬನ್ನಿ ಅಂತ ಹೇಳಿ ಅವರೇ ನಮ್ಮನ್ನೆಲ್ಲ ಕಳಿಸಿದ್ರು. ಇವರೆಲ್ಲ ಸೇರಿ ನನಗೆ ಬೈತಿದ್ದಾರೆ. ಈಗ ಇಲ್ಲಿ ರಾಘಣ್ಣನ ಮನೆ ಹತ್ರ ಜನ ನಿಂತಿದ್ದಾರಲ್ಲ, ನಾವು ನಮ್ಮ ಮನೆ ಹತ್ರ ಹೋಗಿ ನಿಲ್ಬೇಡ. ಪ್ಲಾನಿಂಗ್ ನಮ್ಮದು, ಸೀಟ್ ಸಿಗ್ತದೆ ಅಂತ. ಹಿಂದೆ ಬರ್ತಿದ್ದಾರೆ ನೋಡಿ ಎಲ್ಲ. ನೋಡಿ, ರಾಘಣ್ಣನ ಮನೆ ಹತ್ರ ಬಂದ್ವಿ. ಹಾಂ ಬನ್ನಿ, ನಾವೆಲ್ಲ ಮುಂದಿನ ಗೇಟ್ಗೆ ಹೋಗಿ ನಿಲ್ಲ ಬನ್ನಿ. ಚೈತ್ರಕ್ಕ, ನಿಂಗೆ ಎಲ್ಲರೂ ಬೈತಾವ್ರಿ. ಯಾರು ಇಲ್ಲವೇ? ಹಲೋ, ಹಾಯ್ ಹಾಯ್. ಎಂತದೆ ಹಾಯ್ ದೊಡ್ಡಪ್ಪನವ್ರೆ? ಹಿತ ಹಾಯ್ ಮಾಡೆ, ಹಿತ ಹಾಯ್ ಮಾಡು. ಹಿತ ನೋಡು, ಹೇರ್ ಬ್ಯಾಂಡೆಲ್ಲ ಹಾಕೊಂಡೆ. ಹಿತ ನೋಡು, ಹೇರ್ ಬ್ಯಾಂಡೆಲ್ಲ ಹಾಕೊಂಡದು. ಎಂಥದ್ದು ತಲೆ ಮೇನೆಲ್ಲ ಕುಣಿತದೆ. ಎಲ್ಲರಿಗೂ ಸೀಟ್ ಸಿಕ್ತು. ನಂಗೆ ಬೇಕಂತಿದ್ರು ಸೀಟ್ ಇರೋದಿಲ್ಲ ಅಂತ, ಎಲ್ರಿಗೂ ಸೀಟ್ ಸಿಕ್ತು. ನೋಡಿ, ಬಂದು ಜ್ಯೂಸ್ ಎಲ್ಲ ಕೊಡ್ತು. ಈಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಕೂತಿದ್ದಾರಲ್ಲ, ಅವರೆಲ್ಲ ನಮಗೆ ಸಂಬಂಧಿಕರು ಕೂಡ ಬೇಕು. ಹಾಗೆ ಪರಿಚಯನೂ ಇದೆ. ಅವರು ನಿನ್ನೆಲ್ಲ ನಮ್ಮ ಮನೆಗೆ ಬಂದಿದ್ರು. ನಾನಿಲ್ಲ, ಇದು ಹುಬ್ಳಿಗೆ ಹೋಗ್ಬಿಟ್ಟಿದ್ದಲ್ಲ. ಸೊ ಅವರನ್ನೆಲ್ಲ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇವರಿಗೆಲ್ಲ ಗುಣವಂತೆ ಸೈಡ್ ಆಯಿತು. ದೊಡ್ಡಮ್ಮ, ಮಂಕಿ ದೊಡ್ಡಮ್ಮ, ಹಾಯ್ ಮಾಡು, ಹಾಯ್ ಮಾಡು. ಹಾಂ ಸರಿ. ಮಾತ್ರ ಶುರುವಾಗಿದೆ ಮದುವೆ. ಸ್ಟೇಜ್ ನೋಡಿ ಫ್ರೆಂಡ್ಸ್ ಹೇಗೆ ಮಾಡಿದ್ದಾರೆ ಅಂತ. ಸೂಪರ್ ಆಗಿದೆ ಸ್ಟೇಜ್ ಡೆಕೋರೇಷನ್. ನಮ್ಗೆ ಸಖತ್ ಇಷ್ಟ ಆಯಿತು.
ನಮ್ಮೂರು ಹುಡುಗಿ ಮಂದಾರಳನ್ನು ಗುಣವಂತೆಗೆ ಮದುವೆ ಮಾಡಿಕೊಡ್ತಾ ಇರೋದು, ಹುಡುಗನ ಮನೆ ಗುಣವಂತೆ. ಹಾಗೆ ಹುಡುಗನ ಮನೆ ಕಡೆಯಿಂದ ಸ್ವಾತಿ ಮತ್ತು ಶ್ವೇತನ ಕಡೆಯವರಿಗೆಲ್ಲ ಇನ್ವಿಟೇಷನ್ ಇತ್ತಂತೆ, ಹಾಗಾಗಿ ಅವರು ಕೂಡ ಬಂದಿದ್ದರು. ಸೊ ಅವರೆಲ್ಲ ವಿಡಿಯೋದಲ್ಲಿ ಬರೆದು ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹಾಯ್ ಮಾಡಿಸಿದ್ದೀನಿ. ಇನ್ನು ಮದುವೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಮಂದಾರಳಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಮನೆ ಎಂಟ್ರೆನ್ಸಲ್ಲೇ ಸೈಕಲ್ಲು ಫೋಟೋ ಬೂತ್ ಇತ್ತು. ಸೊ ನಾನು ಕೂಡ ಅದ್ರ ಮೇಲೆಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಸೊ ತುಂಬ ಖುಷಿ ಆಯ್ತು. ಈ ಥರ ಎಲ್ಲ ಇದ್ದರೆ ನಮ್ಮ ಹೋದವರಿಗೆಲ್ಲ ಕೆಲವೊಂದು ಮೆಮೊರಿಗೋಸ್ಕರ ಒಂದು ಫೋಟೋನಾದ್ರು ತಗೊಳ್ಲಿಕ್ಕೆ ಆಗ್ತದೆ ನೋಡಿ. ಫ್ರೆಂಡ್ಸ್, ಇವಾಗೆಲ್ಲ ಮದುವೆ ಮುಗಿಸಿ ಟೆಂಪೋ ಫುಲ್ ರಶ್ಶು, ಹಾಗಾಗಿ ನಾವು ಟೆಂಪೋ ಮಿಸ್ ಮಾಡ್ಕೊಂಡು ಈಗ ಎಂತ ಕಡೆ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಹೇಗೂ ಆಧಾರ್ ಕಾರ್ಡ್ ಎಲ್ಲ ಫ್ರೀ ಇರ್ತದೆ. ಅಮ್ಮ ಆಧಾರ್ ಕಾರ್ಡ್ ತರಲಿಲ್ಲ, ಹಾಗೆ ಅಮ್ಮಂದೊಂದು ಟಿಕೆಟ್ ಮಾಡಿದ್ದು, ನಾನು ಮಾಡ್ಕರತ್ತೆಲ್ಲ ಆಧಾರ್ ಕಾರ್ಡ್ ತಂದಿದ್ದೆ. ಹಾಗೆ ಇಲ್ಲೇ ಅಷ್ಟು ಮದುವೆಗೆ ಹೋಗುವಾಗ ನಮಗೆ ಟೆಂಪೋದಲ್ಲಿ ಆರಾಮಾಗಿ ಸೀಟ್ ಸಿಕ್ಕಿತ್ತು, ಫ್ರೀಯಾಗಿ ಹೋಗಿದ್ವಿ. ಮತ್ತು ಊಟ ಎಲ್ಲ ಮುಗಿಸಿ ಮದುವೆ ಮುಗಿಸಿ ಹೊರಡುವಾಗ ಟೆಂಪೋ ಅಂತೂ ಫುಲ್ ರಶ್, ನಿಂತ್ಕೊಂಡು ಬರಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗಾಗಿ ನಾವು ಹೇಗೂ ಫ್ರೀ ಬಸ್ಸಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಆರಾಮಾಗಿ ಹೋಗುವ ಅಂತ ಅಂದ್ಬಿಟ್ಟು ಬಸ್ಸಿಗೆ ಹೊಂಟಿದ್ದೀವಿ. ಇನ್ನು ಇವತ್ತು ಹೊನ್ನಾವರದಲ್ಲಿರುವಂಥ ಎಲ್ಲ ಕಲ್ಯಾಣ ಮಂಟಪದಲ್ಲೂ ಕೂಡ ಮದುವೆ. ಸೊ ನೋಡಿ, ಎಲ್ಲ ಮಂಟಪದಲ್ಲೂ ಮದುವೆ ನಡೀತಾ ಇತ್ತು ಇವತ್ತಿನ ದಿನ. ಹಾಗೆ ನಾನಂತೂ ಫುಲ್ಲು ಬಸ್ಸಲ್ಲೂ ಕೂಡ ಖಾಲಿ ಖಾಲಿ ಇತ್ತಲ್ಲ, ಹಾಗೆಯೇ ಆರಾಮಾಗಿ ತಂಪು ಗಾಳಿ ಕೂಡ ಬೀಸ್ತಾ ಇತ್ತು, ಚೆನ್ನಾಗಿ ನಿದ್ರೆ ಮಾಡ್ಕೊಳ್ತಾ ಬಂದೆ. ಇನ್ನು ಈ ವರ್ಷದಲ್ಲಿ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ನೋಡಿ. ಹಾಗೆ ಮ್ಯಾಂಗೋವನ್ನು ತಿಂದಿಲ್ಲಾಗಿದ್ವಿ, ಇನ್ನೂ 1 kg ಮ್ಯಾಂಗೋವನ್ನು ತಗೊಂಡು ಬಂದಿದ್ವಿ. ಸೊ ಇವತ್ತಿನ ದಿನ ಹೀಗೆ ಕಳಿತು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.